ಎಡಿಟಿಂಗ್ ಇತ್ತು. ಕಚ್ಚುತ್ತಾ ನೋಡು ಫಿಶ್ಶು. ಸ್ವಲ್ಪ ಆ್ಯಕ್ಟಿವ್ ಆಗಿ ಆಡ್ತಾ ಇದ್ದ. ಮಲ್ಕೊಂಡ, ಅದಾದಮೇಲೆ ಮತ್ತೆ ಎದ್ದಿದ್ದು. ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೈಟು ಮಲಗೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ 8 ಗಂಟೆ ಆಗಿಬಿಟ್ಟಿದೆ. ಇವಾಗೂ ಕೂಡ ನಿದ್ದೆ ಬರ್ತಾಯಿದೆ. ಸ್ವಲ್ಪ ಎಡಿಟಿಂಗ್ ಇತ್ತು, ತುಂಬ ಲಾಂಗ್ ಆಗಿತ್ತು ಲಾಗೆಲ್ಲ ಹಾಕೋದು. ಅದಕ್ಕೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು, ಅದಕ್ಕೆ ಎಡಿಟಿಂಗ್ ಮಾಡ್ಕೊಂಡು ಕೂತ್ಬಿಟ್ಟಿದ್ದೆ. ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಲೇಟ್ ಆಗಿದ್ದರಿಂದ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ 9:30 ಆಗಿಬಿಟ್ಟಿದೆ. ಪಾಪುನು ಎಲ್ಲ ಮಲಗಿಸ್ಬಿಟ್ಟು ನನ್ನ ಕೆಲಸ ಎಲ್ಲ ಮಾಡಿಸ್ಕೊಂಡು ಅದಾದಮೇಲೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಪಲಾವ್ ಮಾಡಿದ್ದಾರೆ, ಸೋಯಾ ಚಂಕ್ಸು ಮತ್ತು ಕಾಬೂನ್ ಕಡಲೆ ಎಲ್ಲ ಹಾಕಿ ಫುಲ್ಲು ತರಕಾರಿ ಎಲ್ಲ ಹಾಕಿ ಮಾಡಿದ್ದಾರೆ. ಹಾಗೆ ಮಧ್ಯಾಹ್ನಕ್ಕೆ ಮೂಲಂಗಿ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೋಡೋಕ್ಕಿಟ್ಟು ಫಿಶ್ ನೋಡಲ್ಲ ಹೆಂಗೆ ಒದ್ದಾಡತ್ತೆ ನೋಡಲ್ಲ. ಮೊಬೈಲೆಲ್ಲ ಆರಿಸ್ತಾನೆ ನೋಡಲಿ. ಯಪ್ಪ ಫಿಶ್ಶು. ಮೊಬೈಲ್ ನೋಡ್ತಾ ಇದ್ದಾನೆ ಫಿಶ್ ನೋಡೋದು ಬಿಟ್ಟು. ಇದೇ ಜಾಸ್ತಿ ಒದ್ದಾಡುತ್ತೆ. ನಿಮ್ಮ ಮುಖದಲ್ಲಿ ಸಿದ್ಧತೆ ಸುಮಂತ. ನೋಡಿಲ್ ಕಿಟ್ಟ ಫಿಶ್ ನೋಡಿಲ್ ಫಿಶ್ ನೋಡು ಫಿಶ್ ನೋಡು ಫಿಶ್ ನೋಡು. ಬೇಕೆ ಅದು ಬರಲ್ಲ, ಅದು ಕೈ ಇಟ್ಕೊಳಕ್ ಬರಲ್ಲ. ಕಚ್ಚುತ್ತ ನೋಡು ಫಿಶ್ಶು, ನೋಡು ಕಚ್ಚುತ್ತವಪ್ಪ ನೋಡು, ಅಷ್ಟೇ, ಸುಮ್ಮನೆ ಇಟ್ಕೊಳಕ್ ಬರಲ್ಲ ಅದು. ಫಿಶ್ 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 ಫಿಶ್. ಯಾರದು ಫಿಶ್ ಫಿಶ್ ಅನ್ನೋದು. ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡ್ತಾ ಇದ್ವಿ. ಕ್ಲೀನ್ ಮಾಡದೆ ತುಂಬ ದಿನ ಆಗಿಬಿಟ್ಟಿತ್ತು, ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬರ್ತಾ ಇದೆ. ತುಂಬ ಗಲೀಜಾಗಿತ್ತು. ಫಿಲ್ಟರ್ ಇದ್ದರೂ ಕೂಡ ತುಂಬ ಗಲೀಜಾಗಿತ್ತು. ಮಿನಿ ಶಾರ್ಕ್ ಫಿಶ್ಶು ತುಂಬ ಗಲೀಜು ಮಾಡ್ತವೆ. ಫಿಲ್ಟರ್ ಇದ್ದರೂ ವರ್ಕ್ ಆಗಲ್ಲ. 1 ತಿಂಗಳಿಗೆ ಒಂದ್ಸಲ ಚೇಂಜ್ ಮಾಡ್ತಾನೆ ಇರಬೇಕು ನೀರನ್ನ. ಇವಾಗಲೂ ಅಷ್ಟೇ ತುಂಬ ಗಲೀಜಾಗಿಬಿಟ್ಟಿತ್ತು. ನನ್ನ ತಮ್ಮ ಕ್ಲೀನ್ ಮಾಡಿ ಇಟ್ಟಿದ್ದಾನೆ. ಈ ಶೆಲ್ಸ್ನ ನಾನು ಗೋವಾಗೆ ಹೋದಾಗ ಮೆಮೊರೀಸಿಗಂತ ತೊಗೊಬಂದಿದ್ದೆ. ಸೀಶೆಲ್ ಬೀಚ್ ಅಂತ ಇದೆ ಗೋವಾದಲ್ಲಿ. ಅಲ್ಲಿ ಬರೀ ಶೆಲ್ಸ್ಗಳೇ ಇರ್ತವೆ ದಡದಲ್ಲಿ. ಎಲ್ಲ ಚೆನ್ನಾಗಿರೋ ಆರಿಸ್ಕೊಂಡು ತೊಗೊಂಬಂದಿದ್ದೆ. ಹೇಗಿದ್ರು ಫಿಶ್ ಟ್ಯಾಂಕಿಗೆ ಹಾಕಿದರೆ ಡೈಲಿ ನೋಡ್ತಾ ಇರ್ತೀವಿ, ಗೋವಾ ಕೂಡ ನೆನಪಾಗುತ್ತೆ. ಹಾಗೆ ಫಿಶ್ ಟ್ಯಾಂಕ್ ನೋಡೋದಕ್ಕೆ ಲುಕ್ಕಾಗಿ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಈ ಫಿಶ್ ಟ್ಯಾಂಕ್ನ ನಾನು 5th ಮಂತ್ ಪ್ರೆಗ್ನೆನ್ಸಿ ಇದ್ದಾಗ ತೊಗೊಬಂದಿದ್ದು. ನಮ್ಮ ಹಸ್ಬೆಂಡ್ ತೊಗೊಬಂದಿದ್ರು. ಡೈಲಿ ನೋಡ್ತಾ ಇದ್ದರೆ ಒಂಥರ ಪಾಸಿಟಿವ್ ಎನರ್ಜಿ ಥರ ಇರುತ್ತೆ, ಬೋರಾದಾಗೆಲ್ಲ ನೋಡ್ತಾ ಇರು ಅಂತ ಅಂದರು. ನಾನಂತೂ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡ್ದಾದ್ಮೇಲೆ ಫಿಶ್ನ ನೋಡಿ ಅದಕ್ಕೆ ಊಟ ಹಾಕಿನೇ ಡೇ ಸ್ಟಾರ್ಟ್ ಆಗ್ತಾ ಇತ್ತು. ಇವಾಗಂತೂ ನಮ್ಮ ಪಾಪುಗೆ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಅಂದರೆ ಡೈಲಿ ನೋಡ್ತಾ ಇರ್ತಾನೆ ಅವನು. ನಾವು ತಂದಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತಾ ಇದೆ. ಡೈಲಿ ನೋಡ್ತಾ ಇರ್ತಾನೆ, ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅದು ಆ ಕಡೆ ಈ ಕಡೆ ಮೂಮೆಂಟ್ ಆಗೋದಕ್ಕೆ, ಅದ್ರ ಜೊತೆ ಮಾತಾಡೋದಕ್ಕೆ ಹೋಗ್ತಾನೆ. ಅವನಿಗಂತೂ ಫುಲ್ ಖುಷಿ ಆಗುತ್ತೆ. ಬೋರ್ ಆದಾಗೆಲ್ಲ ನೋಡ್ತಾ ಇರ್ತಾನೆ. ನಾವು ಏನಾದರೂ ಕೆಲಸ ಮಾಡಬೇಕು ಅಂದರೆ ಫಿಶ್ ಆ ಟ್ಯಾಂಕ್ ಮುಂದೆ ಹಾಕ್ಬಿಟ್ರೆ ನೋಡ್ತಾ ಇರ್ತಾನೆ. ಸೊ ನಮ್ಮ ಕೆಲಸನೂ ಮಾಡ್ಕೋಬೋದು, ಅವಾಗ ಗಲಾಟೆನೂ ಮಾಡೋದಿಲ್ಲ, ಆರಾಮಾಗಿ ನೋಡ್ತಾ ಇರ್ತಾನೆ. ಫಿಶ್ ಟ್ಯಾಂಕು ಇದು ಫುಲ್ ಸೆಟ್ ಬರುತ್ತೆ. 6 ಫಿಶ್ ಕೊಡ್ತಾರೆ, ಸಣ್ಣ ಫಿಶ್ ಬರ್ತವೆ. ನಮಗೆ ಒಂದು ಸಿಮೆಂಟ್ ಕಲರ್ದೊಂದು ಫಿಶ್ಶು, ವೈಟ್ ಕಲರ್ ಫಿಶ್ಶು ಮತ್ತು ಗೋಲ್ಡ್ ಕಲರ್ ಫಿಶ್ಶು 6 ಫಿಶ್ ಕೊಟ್ಟಿದ್ರು. ಪೇರ್ ಥರ ಕೊಟ್ಟಿದ್ರು. ಜೊತೆಗೆ ಒಂದು ಸ್ಪಾಂಜ್ ಥರ ಎರಡು ಕೊಟ್ಟಿದ್ರು. ಹಾಗೆ ಫುಡ್ಡು ಕೊಡ್ತಾರೆ ಇದಕ್ಕೆ. ಫುಲ್ ಸೆಟ್ಟು 2500 ಏನೋ ಬಿದ್ದಿತ್ತು ಅವಾಗ. ಇವಾಗ ಮೇ ಬಿ ಜಾಸ್ತಿ ಆಗಿರ್ಬೋದು, ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬರ್ತಾ ಇದೆ. ಇವಾಗ ಕಾಸ್ಟ್ ಜಾಸ್ತಿ ಆಗಿರ್ಬೋದು.
ಎಲ್ಲ ಸಂದಿಗೆ ಎಣ್ಣೆ ಸೊಪ್ಪು ಸಿಕ್ಕಾಕೊಂಡು ಎಲ್ಲ ಗಲೀಜಾಗುತ್ತಲ್ಲ. ಮಣ್ಣ ಅಲ್ಲಿ ಇರುತ್ತೆ ಸಣ್ಣ ಮಣ್ಣೆಲ್ಲ ಫುಲ್ ತೆಗ್ದಿದೆಯಲ್ಲ, ಚೂರಿಲ್ಲ. ಅಷ್ಟೇನಾ? ಇಲ್ಲ, ಇದ್ರ ಮೇಲೆ ಬರಬೇಕು ಇಲ್ಲಿ. ಯಾಕೆ ಎತ್ಕೊಡ್ಬೇಕಾಗಲ್ಲ? ಚಲ್ಲದ್ರಲ್ಲೇ ವರ್ಷಲ್ಲ ಹೊರಗಡೆ ಇದ್ಯಾಕೋ ಸ್ಪಾಂಜ್. ಸಣ್ಣ ಫಿಶ್ ಎಲ್ಲ ಕೊಟ್ಟಿದ್ರಲ್ಲ, ಅದು ಸ್ಟಾರ್ಟಿಂಗಲ್ಲೇ ಸತ್ತೋದ್ವು, ಅವು ಜಾಸ್ತಿ ದಿನ ಇರಲಿಲ್ಲ. ಅದಾದಮೇಲೆ ನಾವು ಇದು ಮಿನಿ ಶಾರ್ಕ್ ಫಿಶ್ನ 2 ತೊಗೊಬಂದಿದ್ವು. ಅವಂತೂ ಆಲ್ಮೋಸ್ಟು 8 ಮಂತ್ಸ್ ಆಗ್ತಾ ಬರ್ತಾಯಿದೆ ತೊಗೊಬಂದು. ಅವಾಗಿಂದನೂ ಚೆನ್ನಾಗಿದ್ದಾವೆ. ಹಾಗೆ ಫುಡ್ಡು ಕೂಡ ಖಾಲಿಯಾಗಿತ್ತು, ಇಲ್ಲ ಹೊಸದು ತೊಗೊಬಂದ್ವಿ. ಈ ಸ್ಪಾಂಜು ಕೂಡ ಫಿಲ್ಟರ್ ಮಾಡೋದಕ್ಕೆ ಇದು ಬೇಕೇ ಬೇಕು. ಬಟ್ಟೆ ಎಲ್ಲ ಹಾಕಿದ್ವಿ, ಅಷ್ಟು ಫಿಲ್ಟರ್ ಆಗ್ತಿರ್ಲಿಲ್ಲ. ಅದಕ್ಕೆ ಸ್ಪಾಂಜ್ ತೊಗೊಬಂದು ಇಟ್ಕೊಂಡಿದ್ದೀವಿ. ಪ್ರತಿ ಸಲ ಕ್ಲೀನ್ ಮಾಡಿದಾಗೆಲ್ಲ ಚೇಂಜ್ ಮಾಡ್ತಾ ಇರ್ತೀವಿ. ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡಿ ಇವಾಗ ಶೋಕೇಶಲ್ಲಿ ಇಟ್ಟಿದ್ದೀವಿ. ಲೈಟ್ ಹತ್ತಲ್ಲ. ನೋಡಿ, ಸ್ಟಾರ್ಟಿಂಗು ಫುಲ್ ಗಾಬರಿ ಆಗಿಬಿಟ್ಟಿದ್ವು. ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿ ಆಡ್ತಾ ಇದ್ದಾವೆ. ಫುಲ್ ಗಲೀಜಾಗಿಬಿಟ್ಟಿತ್ತು, ಭಾಳ ದಿನ ಆಗಿತ್ತು ಕ್ಲೀನ್ ಮಾಡಿದೆ. ಇವಾಗ ನೋಡಿ ಕ್ಲೀನ್ ಮಾಡಿರೋದಕ್ಕೆ ಫುಲ್ಲು ಶೈನಿಂಗ್ ಹೊಳಿತಾ ಇದ್ದಾವೆ ಫಿಶ್ಶು. ಇದಕ್ಕೆ ಫುಡ್ಡು ಕೂಡ ಹಾಕಿದ್ವಿ. ಫುಡ್ನ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಡೈಲಿ 2 ಟೈಮ್ಸ್ ಫುಡ್ ಹಾಕ್ತಾ ಇರ್ತೀವಿ. ಹಾಗೆ ಇಲ್ಲಿ ಪಾಪುನು ಕೂಡ ಮಲಗಿಸ್ತಾ ಇದ್ದೆ. ಜಾಸ್ತಿ ಹೊತ್ತಿನ ತೂಗ್ತಾನೆ ಇದ್ದೀನಿ, ಮಲ್ಕೊಂತಲ್ಲ ಅವನು. ಇವತ್ತು ಫುಲ್ಲು ಮೋಡ ಆಗಿಬಿಟ್ಟಿದೆ. ಬೆಳಿಗ್ಗೆಯಿಂದನೂ ಮೋಡ ಆಗಿದೆ. ಜೋರಾಗಿ ಮಳೆ ಬರುತ್ತೆ ಅನಿಸುತ್ತೆ. ಪಾಪುನ ಬಟ್ಟೆ ಎಲ್ಲ ಬೇರೆ ಒಗ್ದಾಕಿದ್ವಿ. ನಾಳೆ ಊರಿಗೆ ಹೋಗೋದಿದೆ, ಅದಕ್ಕೆ ಇವತ್ತೆಲ್ಲ ಒಗ್ದಾಕಿದ್ವಿ. ಆರಿಸೋ ಇಲ್ಲೋ ಗೊತ್ತಿಲ್ಲ, ಎಲ್ಲ ದಪ್ಪ ದಪ್ಪ ಇರೋ ಬಟ್ಟೆಗಳನ್ನ ಆರಾಕಿದ್ದೀವಿ. ಫುಲ್ಲು ಮೋಡ ಆಗಿಬಿಟ್ಟಿದೆ. ಇವಾಗ ಮಲ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಅವ್ನು ಮಲ್ಕೊಂತ ಇಲ್ಲ. ನಾನು ಮಾತಾಡೋದು ಒಂದು ಸ್ವಲ್ಪ ಸೌಂಡ್ ಆದರೂ ಸಾಕು ಎದ್ದೇಳ್ತಾ ಇದ್ದೇನೆ. ಸ್ನಾನ ಮಾಡಿಸಿ ಮಲಗಿಸಿರೋದು. ಸ್ನಾನ ಮಾಡಿ ಮಲಗಿಸಿದ್ರು ಕೂಡ ಅವನಿಗೆ ಯಾಕೆ ಇವತ್ತು ನಿದ್ದೆ ಬರ್ತಾಯಿಲ್ಲ. ಯಾಕೆ ಮಾತಾಡ್ಸಿದ್ರೆ ಸಾಕು ನಗೋದು, ಮುಖ ನೋಡಿದ್ರೆ ಸಾಕು ನಗೋದು ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗೆಲ್ಲ ಅಬ್ಸರ್ವ್ ಮಾಡ್ತಾನೆ. ಮುಖ ನೋಡಿದಷ್ಟೇ ನಗ್ತಾನೆ. ಅವಾಗೇ ಯಾರು ನಮ್ಮವರು ಅದೆಲ್ಲ ಗೊತ್ತಾಗ್ತಾ ಇದೆ ಅವನಿಗೆ. ಬೇರೆ ಯಾರಾದರೂ ಎತ್ಕೊಂಡ್ರೆ ಅಳಿತಾನೆ, ಈ ರೀತಿ ಮಾಡ್ತಾನೆ. ಇವಾಗ ಅವನ್ನ ಮಲಗಿಸಿ ಅದಾದಮೇಲೆ ನಾಳೆ ಊರಿಗೆ ಹೋಗಬೇಕು. ಅದಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊಬೇಕು. ಪಾಪನವು ಮತ್ತು ನಮ್ಮವ್ವ ಎಲ್ಲ ಒಂದು 2 ಡೇಸ್ ಊರಿಗೆ ಹೋಗ್ತಾ ಇದ್ದೀವಿ. ಸ್ನಾನ ಮಾಡಿದಷ್ಟೊಳಗೆ ಮಲ್ಕೊತಿದ್ದ. ಬಟ್ ಇವತ್ತು ಯಾಕೋ ಮಲ್ಕೊಂಡ್ಲೇ ಇಲ್ಲ. ಎಷ್ಟು ತೂಗಿದ್ರೂ ಮಲ್ಕೊಳ್ಳಲಿಲ್ಲ. ಸೊ ಒಂದು 5 ನಿಮಿಷ ಮಲ್ಕೊಂಡ, ಅದಾದಮೇಲೆ ಮತ್ತೆ ಎದ್ದಿದ್ದ. ಫುಲ್ಲು ಇವತ್ತು ಆಟ ಆಡೋದೇ ಆಗಿಬಿಟ್ಟು. ಅದಕ್ಕೆ ಲಾಗ್ನೇ ಮಾಡೋದಕ್ಕಾಗಲಿಲ್ಲ ನನಗೂ. ಮಧ್ಯಾಹ್ನ ಊಟ ಮಾಡಿ ಅದಾದಮೇಲೆ ಅವನು ಮಲ್ಕೊಂಡ, ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು. ಇವಾಗ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೋಬೇಕು. ನಾಳೆ ಊರಿಗೆ ಹೋಗೋದಿದೆ. ನಾಳೆ ಊರಿಗೆ ಹೊರಟಿದ್ದೀವಿ ನಾವು. ಒಂದು 2-3 ದಿನ ನಮ್ಮ ದೊಡ್ಡಮ್ಮರ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಅಲ್ಲಿ ಒಂದು ಮದುವೆ ಇತ್ತು, ಹಾಗೆ ಒಂದು 2-3 ದಿನ ಇದ್ದು ಬರೋಣ ಅಂತ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇರ್ತೀನಿ. ಇದು ಹಿಂದಿನ ದಿನ ಲಾಗು. ಇವತ್ತೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೆ. ಮೊದಲಾದರೆ ಬ್ಯಾಗ್ ಅಷ್ಟೊಂದು ಪ್ಯಾಕ್ ಮಾಡೋದೇನು ಇರ್ತಿರ್ಲಿಲ್ಲ. ನನಗೊಬ್ಳಿಗೆ ಅಲ್ವಾ, ಒಂದು 5 ನಿಮಿಷದಲ್ಲಿ ಆಗೋಗೋದು. ಇವಾಗ ಪಾಪುಗಾದರೆ ಸ್ವಲ್ಪ ಟೈಮ್ ತೊಗೊಂಡು ಥಿಂಕ್ ಮಾಡಿ ಏನೇನು ಇಟ್ಕೋಬೇಕು ಅಂತ ಥಿಂಕ್ ಮಾಡಿ ಇಟ್ಕೊಳ್ಳೋ ಅಷ್ಟೊತ್ತಿಗೆ ಜಾಸ್ತಿ ಟೈಮ್ ಆಗೋಗ್ಬಿಡುತ್ತೆ. ಅವನಿಗೆ ಯಾವ್ಯಾವ ಮೆಡಿಸಿನ್ ಬೇಕು, ಮತ್ತು ಡೈಪರ್ಸ್ ಆಗಿರ್ಬೋದು, ಬಟ್ಟೆಗಳು ಮತ್ತು ಬಾಡಿ ಕೇರು ಅದೆಲ್ಲ ಇಟ್ಕೋಬೇಕಾಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಏನಾದರೂ ಮರ್ತೋಗ್ಬಿಟ್ರೆ ಮತ್ತೆ ಅಲ್ಲಿ ಊರಲ್ಲಿ ಹೊಸದು ತೊಗೋಬೇಕಾಗುತ್ತೆ. ಅದಕ್ಕೆ ಎಲ್ಲ ಫಸ್ಟಿಗೆ ಅರೇಂಜ್ ಮಾಡಿ ಇಟ್ಕೊಂಡು ಅದಾದಮೇಲೆ ಬ್ಯಾಗಿಗೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನಾನು ಈ ರೀತಿ ಒಂದು ಜಿಪ್ಲಾಕ್ ಕವರಲ್ಲಿ ಮೆಡಿಸಿನ್ ಒಂದರಲ್ಲಿ ಮತ್ತು ಪೌಡರ್ ಕ್ರೀಮು ಅದೆಲ್ಲ ಒಂದರಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಳ್ಳೋದ್ರಿಂದ ಬೇಗ ಸಿಗುತ್ತೆ. ಹಾಗೆ ಎಲ್ಲ ಕಡೆನೂ ಹುಡ್ಕೋದು ಅವಶ್ಯಕತೆ ಇರಲ್ಲ. ಬೇಗನೆ ಒಂದೇ ಹತ್ರನೇ ಎಲ್ಲ ಇರುತ್ತೆ. ಅದಕ್ಕೆ ನಾನು ಈ ರೀತಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನನ್ನ ಬಟ್ಟೆನೂ ಕೂಡ ಇದೇ ಬ್ಯಾಗಲ್ಲೇ ಇಡ್ತಾ ಇದ್ದೀನಿ. ನಾನು ಈ ಟಾಪ್ನ ನಾನು 7th ಮಂತ್ ಪ್ರೆಗ್ನೆಂಟ್ ಇದ್ದಾಗ ತೊಗೊಂಡಿದ್ದು. ಆವಾಗಿಂದನೂ ವೇರ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಕಾಟನ್ನು ಫೀಡಿಂಗ್ಗೆ ಅಂತಲೇ ಮುಂಚೆನೇ ಇರಲಿ, ಅವಾಗೊಂದ್ಸಲ ಇವಾಗೊಂದ್ಸಲ ತಗೊಳ್ಳೋದು ಆಗೋದಿಲ್ಲ ಅಂತ ನಾನು 7th ಮಂತಿಂದಲೂ ಇದನ್ನು ತೊಗೊಂಡು ವೇರ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ವೇರ್ ಮಾಡಿದರೂ ಬಟ್ಟೆ ಏನೂ ಆಗಿಲ್ಲ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಇದನ್ನು ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು. 3 ಕುರ್ತಾಸ್ ಬರುತ್ತೆ. ಒಂದು ರೆಡ್ ಕಲರು ಮತ್ತು ಒಂದು ಒಂಥರ ಗ್ರೀನ್ ಕಲರ್ ಬರುತ್ತೆ. ಅದ್ರ ಜೊತೆಗೆ ಒಂದು ಬ್ಲೂ ಕಲರು. ಕಾಂಬೋ ಆಫರಲ್ಲಿ ನಾನು ಈ 3 ಕುರ್ತಾಸ್ನ ಆರ್ಡರ್ ಮಾಡ್ಕೊಂಡಿದ್ದೆ.
ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಪ್ರೈಸು ಏನು ಅಷ್ಟೊಂದಿಲ್ಲ. ನೀವು ಏನಾದರೂ ಬ್ರೆಸ್ಟ್ ಫೀಡಿಂಗ್ ಮದರ್ ಆಗಿದ್ದರೆ ನೀವು ಕೂಡ ಆರ್ಡರ್ ಮಾಡ್ಕೊಳ್ಳಿ. ಫೀಡಿಂಗ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕು ಅಂದರೆ ನೀವು ಆರ್ಡರ್ ಮಾಡ್ಕೋಬೋದು. ಇವಾಗ ಎಲ್ಲ ಮಡ್ಚಿ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ. ಜೊತೆಗೆ ಒಂದು ಹ್ಯಾಂಡ್ ಬ್ಯಾಗು ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು. ಬೇಕು ಅಂದರೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಇವತ್ತಿನ ವ್ಲಾಗು ಇಷ್ಟ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.